ಇದು ಅಮೆರಿಕಕ್ಕೆ ಕಣ್ಣು ಕೆಂಪು ಕಾಯಿಸ್ತು. ತಮ್ಮ ಲೂಟಿಗೆ ಅವಕಾಶ ಕೊಡದೇನೆ ಜನರ ಅನುಕೂಲಕ್ಕಾಗಿ ಒಂದು ಮಾಡ್ತಿದ್ದಾನಲ್ಲ. ಅಮೆರಿಕ ನೇರ ಒಂದು ಪುಂಡ ರಾಷ್ಟ್ರವಾಗಿ ಪರಿವರ್ತನೆ ಆಗಿದೆ. ಈಗ ಅಮೆರಿಕದ ಒಳಗಡೆ ದೊಡ್ಡ ಪ್ರತಿಭಟನೆಗಳು ನಡೀತಿದ್ದಾವೆ ಟ್ರಂಪ್ನ ವಿರುದ್ಧ. ಲಕ್ಷಗಟ್ಟಲೆ ಜನ ಬೀದಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ. ಅಮೆರಿಕದ ಜನ ಈ ಯುದ್ಧವನ್ನು ವಿರೋಧಿಸ್ತಾ ಇದ್ದಾರೆ. ಸೊ ಆ ರೀತಿಯಂತ ದಾರ್ಷ್ಟ್ಯ, ಅಹಂಕಾರ, ದರ್ಪ ಏನಿದೆ ಜಾಗತಿಕವಾಗಿ, ನಾನು ಏನು ಬೇಕಾದ್ರೂ ಮಾಡಬಲ್ಲೆ, ನೀವು ಅದನ್ನು ಸಹಿಸ್ಕೋಬೇಕು ಅನ್ನೋಂಥ ರೀತಿಯ ಅಹಂಕಾರದ ವರ್ತನೆ. ಆ ಕಾರಣಕ್ಕಾಗಿ ನಾನು ಹೇಳಿದ್ದು, ಇವತ್ತು ಅಮೆರಿಕ ಜಾಗತಿಕ ಭಯೋತ್ಪಾದಕ ರಾಷ್ಟ್ರವಾಗಿ ಪರಿಣಮಿಸಿದೆ. ಇಡೀ ಜಗತ್ತಲ್ಲಿ ಚರ್ಚೆ ಆಗ್ತಿತ್ತು, ಇರಾನ್ ಮೇಲೆ ದಾಳಿ ಮಾಡೋ ಸಾಧ್ಯತೆಗಳಿದಾವೆ, ಯುದ್ಧ ಮಾಡೋ ಸಾಧ್ಯತೆಗಳಿದಾವೆ ಅಂತೇಳಿ. ಅಂಥ ಸಂದರ್ಭದಲ್ಲಿ ಭಾರತ ಅಲ್ಲಿ ಹೋಗಿದ್ದೆ ಯಾಕೆ ಅನ್ನೋಂಥ ಪ್ರಶ್ನೆಗಿಂತ ಉತ್ತರ ಸಿಕ್ಕಿಲ್ಲ. ಭಾರತದ ಪ್ರಧಾನಿಗೆ ಅದನ್ನು ಖಂಡಿಸಬೇಕು ಅಂತೇಳಿ ಅನಿಸ್ಲಿಲ್ಲಲ್ಲ. ಒಂದು ಬಗ್ಗೆ ಅದರ ಬಗ್ಗೆ ತುಟಿಕ್ ಪಿಟಿಕ್ ಅನ್ನಲಿಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಇದು ಬಹಳ ಅವಮಾನಕರವಾದಂಥ ಸಂಗತಿ ಭಾರತದ ವಿಚಾರಕ್ಕೆ. ಉಕ್ರೇನ್ ಅಷ್ಟೊಂದು 3 ವರ್ಷಗಳಿಂದ ಬಡದಾಡ್ತಾ ಇದೆಯಲ್ಲ, ಅದ್ರ ಹಿಂದಿನ ಶಕ್ತಿ ಕೂಡ ಅಮೆರಿಕ ಆಗಿರ್ಬೋದಾ? ಖಂಡಿತವಾಗಿ. ಯಾಕಂದ್ರೆ ಉಕ್ರೇನ್ಗೆ ಆ ಶಕ್ತಿ ಇಲ್ಲ. ಹೀಗಾಗಿ ಅಮೆರಿಕದ ನೇರ ಶಸ್ತ್ರಾಸ್ತ್ರಗಳು, ಹಣಕಾಸಿನ ಸರಬರಾಜು ಎಲ್ಲ ಭಾಗವಾಗಿ ಅದು ನಡೆಸ್ತಿರೋದು ಅನ್ನೋಂಥ ಒಂದು ಭಾಗ. ನಾವು ಇಲ್ಲಿಗೆ ಇರಾನ್ ವಿಚಾರಕ್ಕೆ ಮತ್ತೆ ಬರೋದಾದ್ರೆ, ನೋಡ್ರಿ, ಈ ನಾನು ಬ್ಯಾಕ್ಗ್ರೌಂಡ್ ಏನು ಮಾತಾಡೋದ್ನಲ್ಲ ಅದನ್ನು ನೀವು ಗಮನಿಸಿದ್ರೆ, ಈಗ ಇರಾನ್ ಕೆಲವು ಒಂದು ವಿಭಾಗ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಇರಾನ್ ಒಂದು ದುಷ್ಟ ರಾಷ್ಟ್ರ, ಹೌದು, ಅಲ್ಲಿ ಸಮಾನತೆ ಇಲ್ಲ, ದಮನ, ಸರ್ಕಾರ ವಿರೋಧ ಮಾಡದಂಥವ್ರನ್ನ ಕೊಲ್ತಾರೆ, ಮಹಿಳೆಯರಿಗೆ ಸ್ವತಂತ್ರ ಇಲ್ಲ, ಎಲ್ಲ ಪ್ರಶ್ನೆಗಳು. ಸೊ ಇವೆಲ್ಲ ಪ್ರಶ್ನೆಗಳಿದಾವಲ್ಲ, ಇವೆಲ್ಲವೂ ಕೂಡ ನಾವು ಸಮರ್ಥನೆ ಮಾಡಿಕೊಳ್ಳೋ ಪ್ರಶ್ನೆ ಅಲ್ಲ ಈ ಸಂದರ್ಭ. ಇರಾನ್ ಒಳಗಡೆಯಲ್ಲಿ ಎಲ್ಲ ಸಮಸ್ಯೆಗಳಿದ್ದಾವೆ ಅನ್ನುವಂಥದ್ದು ನಿಜನೇ. ಆದರೆ ವಿಶೇಷ ಏನು ಗೊತ್ತಾ, ಇರಾನ್ನ ಚರಿತ್ರೆ ಏನು ಹೇಳುತ್ತೆ ಗೊತ್ತಾ? ಇರಾನ್ ತೈಲ ಸಂಪದ್ಭರಿತ ದೇಶವಾಗಿದ್ದರಿಂದ ಅದರ ಮೊದಲು ಎಲ್ಲ ಅಮೇರಿಕದ ಕಂಪನಿಗಳೇ ಅದನ್ನು ನಡೆಸ್ತಾ ಇದ್ವು, ಮತ್ತು ಬ್ರಿಟಿಷ್ ಕಂಪನಿಗಳು. ನೀವು ಹಿಂದೆ ಎಲ್ಲ BP ಅಂತ ಇತ್ತು, ಈ ಪೆಟ್ರೋಲಿಯಂ ಇವುಗಳು ಮಾಡುವಂಥ BP ಅಂತ ಹೆಸರು ನೀವು ಕೇಳಿರ್ತೀರಿ, ಅದು ಬ್ರಿಟಿಷ್ ಕಂಪನಿ. ಅವೆಲ್ಲವೂ ಮೊದಲು ಇರಾನ್ನ ತೈಲವನ್ನು ಅವರೇ ನಿಯಂತ್ರಣ ಮಾಡ್ತಾ ಇದ್ದದ್ದು, ಅಮೇರಿಕದ ಕಂಪನಿಗಳು ನಿಯಂತ್ರಣ ಮಾಡ್ತಾ ಇದ್ದದ್ದು. ಆಗ ಮೊಸಾದೇಗ್ ಅಂತೇಳಿ ಒಬ್ಬ ಇರಾನ್ನ ನಾಯಕ ಪ್ರಜಾಪ್ರಭುತ್ವದ ರೂಪದಲ್ಲಿ ಜನರಿಂದ ಆಯ್ಕೆಯಾಗಿ ಆತ ಬಂದ ಮೇಲೆ ಏನು ಮಾಡ್ದ ಅಂತಂದರೆ, ಸುಮಾರು 1953-54 ಈ ಸುತ್ತಮುತ್ತಲಲ್ಲಿ ಆತ ಅದಕ್ಕಿಂತ ಹಿಂದೆನೇ ಇಡೀ ತೈಲ ಬಾವಿಗಳನ್ನು ರಾಷ್ಟ್ರೀಕರಣ ಮಾಡಿದ. ಇರಾನ್ನ ತೈಲವನ್ನು ಬ್ರಿಟಿಷ್ ಕಂಪನಿಗಳು ಮತ್ತು ಅಮೇರಿಕದ ಕಂಪನಿಗಳು ಲೂಟಿ ಮಾಡ್ಕೊಂಡು ಸಂಪತ್ತು ಅವ್ರ ದೇಶಗಳು ಜಾಸ್ತಿ ಮಾಡ್ಕೊಂಡ್ರೆ ನಮ್ಮ ದೇಶಕ್ಕೆ ಏನು ಪ್ರಯೋಜನ ಆಗಲ್ಲ ಅಂತೇಳಿ ಇಡೀ ತೈಲ ಬಾವಿಗಳನ್ನು ರಾಷ್ಟ್ರೀಕರಣ ಮಾಡಿಬಿಟ್ಟ. ರಾಷ್ಟ್ರೀಕರಣ ಮಾಡಿದ್ದರ ಪರಿಣಾಮ ಆ ಪ್ರಭುತ್ವವನ್ನು ಬುಡಮೇಲು ಮಾಡಬೇಕು ಅಂತೇಳಿ ಅಮೇರಿಕ ಮತ್ತು ಬ್ರಿಟನ್ಗಳೆಲ್ಲ ಸೇರಿಕೊಂಡು ಆ ಮೊಸಾದೆಯನ್ನು ಪದಚ್ಯುತಗೊಳಿಸಿ ಆ ಜಾಗದಲ್ಲಿ ತಮಗೆ ಬೇಕಾಗಿದ್ದಂಥ ಒಬ್ಬ ಶಾ ಅನ್ನುವಂಥ ಒಬ್ಬ ಪಪ್ಪೆಟ್ಟನ್ನು ಅಲ್ಲಿ ಸ್ಥಾಪನೆ ಮಾಡಿದ್ರು. ಕೈಗೊಂಬೆ ಸರ್ಕಾರನ. ಯಾವ ರೀತಿಯಲ್ಲಿ ಉಳಿದಂಥ ಮಧ್ಯ ದೇಶಗಳಲ್ಲಿ ಕೈಗೊಂಬೆ ಸರ್ಕಾರಗಳಿದಾವೋ, ರಾಜಮನೆತನದ ಸರ್ಕಾರಗಳು, ಹಾಗೇನೇ ಶಾ ಅನ್ನುವಂಥವನ್ನ ಒಬ್ಬ ನೇಮಕ ಮಾಡಿದ್ರು. ನೋಡ್ರಿ, ಆಗ ಮತ್ತೆ ವಾಪಸ್ ಇರಾನ್ನ ತೈಲ ಬಾವಿಗಳು ಎಲ್ಲವೂ ಕೂಡ ಅಮೇರಿಕ, ಬ್ರಿಟನ್, ಬೇರೆ ಕಂಪನಿಗಳೆಲ್ಲ ಬಳಸೋದಕ್ಕೆ ಶುರು ಮಾಡಿದ್ವು. ಸ್ವಾತಂತ್ರ್ಯ ಸಿಕ್ತವರಿಗೆ ಲೂಟಿ ಮಾಡೋಕ್ಕೆ. ಸೊ ಇದರ ವಿರುದ್ಧವಾಗಿ, ಈ ಶಾನ ವಿರುದ್ಧವಾಗಿ 1979ನೇ ಇಸ್ವಿಲಿ ಇರಾನ್ನಲ್ಲಿ ದೊಡ್ಡ ಬಂಡಾಯ ಇರಾನ್ ಕ್ರಾಂತಿ ಅಂತೇಳಿ ಸಂಭವಿಸಿದ್ದು. ಅವನ್ನ ಕಿತ್ತಾಕದ ಮೇಲೆ ಅಲ್ಲಿಂದ ಇಲ್ಲಿವರೆಗೆ ಇರಾನ್ನಲ್ಲಿ ಈ ರೆಜಿಮ್ ಚೇಂಜ್ ಅನ್ನುವಂಥ ಮಾತನ್ನ ಅಮೇರಿಕ ಮಾತಾಡ್ತಾನೆ ಇದೆ. ಯಾಕೆಂದ್ರೆ ಶಾ ರೀತಿಯಲ್ಲಿ ಮತ್ತೆ ಇರಾನ್ನ ತೈಲ ಬಾವಿಗಳನ್ನು ಅಮೇರಿಕಕ್ಕೆ ಬಿಟ್ಕೊಡ್ಲಿಲ್ಲ ಇವರು. ಶಾ ನಂತರ ಕಮೇನಿಗಳು ಬಂತಾರಲ್ಲ, ಅವ್ರನ್ನ ಕಿತ್ತೋಗೋದು ಮತ್ತೆ ಇನ್ನೊಂದು ಕೈಗೊಂಬೆನ ಸ್ಥಾಪನೆ ಮಾಡಬೇಕು ಅನ್ನೋದು ಅವ್ರ ಮೊದಲಿಂದ ಮಾತು. ಅಯತುಲ್ಲಾ ಖೊಮೇನಿಯನ್ನ ಬದಲಾಯಿಸಬೇಕು, ಮತ್ತೊಬ್ಬರನ್ನ ಅವ್ರಿಗೆ ಬೇಕಾದಂತ ಕೈಗೊಂಬೆನ ಸ್ಥಾಪಿಸಬೇಕು. ಈಗ ಅದಕ್ಕಾಗಿನೇ ಆ ಶಾ ಮಗ ಇದ್ದಾನಲ್ಲ, ಅವನ ಅಮೆರಿಕದಲ್ಲಿ ಇದ್ದಾನೆ, ಅವನನ್ನು ಪುನರ್ ಸ್ಥಾಪನೆ ಮಾಡಬೇಕು ಅನ್ನೋದೇ ಅವ್ರ ಉದ್ದೇಶ ಇದೆ. ಸೊ ಈ ರೀತಿಯ ಇವುಗಳಿದಾವೆ. ಸೊ ಹೀಗಾಗಿ ಇದು ಒಂದು ನಾವು ಗಮನಿಸಬೇಕಾಗಿರೋದು. ಆದ್ರಿಂದಾಗಿ ಇರಾನ್ ಒಳಗಡೆಯಲ್ಲಿ ಈ ಸಂಪತ್ತನ್ನು ಯಾರು ನಿರ್ವಹಣೆ ಮಾಡಬೇಕು, ಆ ಪ್ರದೇಶದ, ಆ ದೇಶದ ಸಂಪತ್ತನ್ನು ಆ ರಾಷ್ಟ್ರದ ಜನರಿಗಾಗಿ ಬಳಕೆ ಮಾಡಬೇಕು ಅನ್ನುವಂಥದ್ದು ಒಂದು ಇದಾದರೆ, ಅಮೇರಿಕ ಮತ್ತು ಇತರೆ ಅದರ ಪರವಾಗಿರುವಂಥ ಇಸ್ರೇಲ್ ಸೇರಿಕೊಂಡಂತೆ ಆ ಇಡೀ ಇರಾನ್ನ ತೈಲ ಸಂಪತ್ತನ್ನು ತಾವು ಕಬಳಿಸ್ಲಿಕ್ಕಾಗಬೇಕು ಅನ್ನೋಂಥ ಸಂಘರ್ಷ ಇವತ್ತಿಂದಲ್ಲ, ಅದು ನಿರಂತರವಾಗಿ ನಡೀತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಈ ಹಿನ್ನೆಲೆ ಒಳಗಡೆ ವೆನಿಜುಲಾನು ನೀವು ಗಮನಿಸಬೇಕು. ನೋಡ್ರಿ, ವೆನಿಜುಲಾ ಇದಕ್ಕೆ ಮುಂಚೆ ಶಾವೇಜ್ ಇದ್ದ. ಶಾವೇಜ್ನ ಹಿಂದೆ ಇಡೀ ವೆನಿಜುಲಾದ ತೈಲ
ಅಮೆರಿಕದ ಕಂಪನಿಗಳಿದಿತ್ತು. ಎಕ್ಸಾನ್ ಮೊಬಿಲು, ಶೆಲ್ಲು ಇವೆಲ್ಲ ನಿಯಂತ್ರಣ ಮಾಡ್ತಿದ್ವಲ್ಲ ಎಲ್ಲ ಕೂಡ ಪೂರ್ತಿಯಾಗಿ. ಹಾಗಾಗಿ ಚಾವೇಸ್ ಬಂದು ಏನು ಮಾಡ್ದ, ಜನ ಚಳುವಳಿ ಮುಖಾಂತರ ಬಂದಂಥ ಒಬ್ಬ ಜನನಾಯಕ, ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಯ್ಕೆ ಆದಂಥವು. ಇಡೀ ವೆನಿಜುವೆಲಾದ ತೈಲ ಇದನ್ನು ರಾಷ್ಟ್ರೀಕರಣ ಮಾಡ್ದ. ರಾಷ್ಟ್ರೀಕರಣ ಮಾಡಿದ್ಮೇಲೆ ಅವ್ನು ಮಾಡಿದಂಥ ಕೆಲಸ ಏನು, ಅಲ್ಲಿಂದ ಅಪಾರವಾದ ಲಾಭ ಬರ್ತಿತ್ತಲ್ಲ, ಅದರಿಂದ ಜನರಿಗೆ ಉಚಿತವಾದ ಶಿಕ್ಷಣ ಅಂತಂದ. ವೆನಿಜುವೆಲನ್ ಜನತೆಗೆ ಫ್ರೀ ಎಜುಕೇಶನ್, ಉಚಿತವಾದಂಥ ಆರೋಗ್ಯ, ಸರ್ಕಾರವನ್ನೇ ಆರೋಗ್ಯ ಕೊಡ್ತದೆ. ಮತ್ತೆ ಮನೆ ಇಲ್ಲದೆ ಇರತಕ್ಕಂಥವ್ರಿಗೆ ಮನೆಗಳು, ಮತ್ತೆ ನಿವೃತ್ತರಾದಂಥವ್ರಿಗೆ ಪೆನ್ಷನ್ಗಳು. ಹೀಗಾಗಂದು ಕಲ್ಯಾಣ ಸಮಾಜವನ್ನು ಕಟ್ಟಲಿಕ್ಕೆ ಅವನು ಇಡೀ ತೈಲದ ಸಂಪತ್ತನ್ನು ಬಳಸಲಿಕ್ಕೆ ಶುರು ಮಾಡಿದ. ಇದು ಅಮೆರಿಕಕ್ಕೆ ಕಣ್ಣು ಕೆಂಪು ಕಾಯಿಸ್ತು. ತಮ್ಮ ಲೂಟಿಗೆ ಅವಕಾಶ ಕೊಡದೆ ಜನರ ಅನುಕೂಲಕ್ಕಾಗಿ ಅವ್ನು ಮಾಡ್ತಿದ್ದಾನಲ್ಲ. ಚಾವೇಸ್ ತೀರ್ಕೊಂಡ್ಮೇಲೆ ಮದುರೋ ಬಂದ, ನಿಕೋಲಸ್ ಮದುರೋ, ಇವನು ಅದನ್ನೇ ಮುಂದುವರಿಸಿದ. ಆಗ ಅಮೆರಿಕಕ್ಕೆ ಕಣ್ಣು ಕೆಂಪಾಗಿದೆ ಅಂದರೆ ರೆಜಿಮ್ ಚೇಂಜ್. ಯಾವ ಧಾರ್ಷ್ಟ್ಯ ಮತ್ತು ದುರಹಂಕಾರ ಒಂದು ದೇಶಕ್ಕಿದ್ರೆ ಇನ್ನೊಂದು ದೇಶದ ಒಳಗಡೆ ನುಗ್ಗಿ ಆ ದೇಶದ ಅಧ್ಯಕ್ಷ ಮತ್ತು ಅವರ ಹೆಂಡತಿಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗೋದು ಅನ್ನೋಂಥದ್ದು ಇದೆಯಲ್ಲ, ಇದು ನೀವು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಿರ್ತಕ್ಕಂಥ ಆಧುನಿಕ ದಾಳಿಗಳಿವೆಲ್ಲವೂ ಕೂಡ. ಅಂದರೆ ಯಾಕೆ ಇದನ್ನು ಮಾಡಿದ್ದು, ಮತ್ತೊಮ್ಮೆ ತೈಲವನ್ನು ನಿಯಂತ್ರಣ ಮಾಡಬೇಕು. ಈಗೇನಾಯಿತು, ಮದುರೋನನ್ನು ಅಲ್ಲಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಹೋದ್ಮೇಲೆ ಇಡೀ ವೆನಿಜುವೆಲಾದ ತೈಲ ಅದನ್ನು ಸಂಸ್ಕರಣೆ ಮಾಡೋದು ಅಮೇರಿಕದ ಕಂಪನಿಗಳಾಗಿದ್ದಾವೆ. ಈಗ ನಿಯಂತ್ರಣಕ್ಕೆ ತಗೊಂಡ್ಬಿಟ್ರು. ಹೀಗಾಗಿ ಇದನ್ನು ಇರಾನನ್ನು ನಿಯಂತ್ರಣಕ್ಕೆ ತಗೋಬೇಕು ಅನ್ನುವಂಥದ್ದು ಇದರ ಮೂಲಭೂತವಾದಂಥ ಉದ್ದೇಶ ಇದೆ. ಹಾಗಾಗಿ ಖೊಮೇನಿಯನ್ನು ಕೊಂದಿದ್ದಾರೆ. ನೀವು ಏಕೆ ಕಲ್ಪಿಸ್ಕೊಳ್ಳೋದು, ಒಬ್ಬ ರಾಷ್ಟ್ರದ ಅಧ್ಯಕ್ಷನನ್ನು ನೀವು ಈ ರೀತಿ ನೇರವಾಗಿ ಗುರಿ ಮಾಡಿ ಕೊಲ್ಲೋದು ಅಂತಂದರೆ, ಇದೊಂದು ಆಧುನಿಕ ಜಗತ್ತಿನ ಒಳಗಡೆಯಲ್ಲಿ ಅಮೇರಿಕಾದ ಈ ನಡವಳಿಕೆ ಏನು ತೋರಿಸುತ್ತೆ? ಅಮೇರಿಕ ನೇರ ಒಂದು ಪುಂಡ ರಾಷ್ಟ್ರವಾಗಿ ಪರಿವರ್ತನೆ ಆಗಿದೆ. ಈಗ ಬೀದಿಗಳಲ್ಲಿ ಪುಂಡರು, ರೌಡಿಗಳು ಗಲಾಟೆಗಳು ಮಾಡ್ತಾರಲ್ಲ, ತಮಗೆ ತಿಳಿದಂಗೆ ಹುಚ್ಚುಚ್ಚಾಗಿ ವರ್ತಿಸ್ತಾರಲ್ಲ, ಆ ರೀತಿಯ ಒಳಗಡೆಯಲ್ಲಿ ಅಮೇರಿಕದ ಅಧ್ಯಕ್ಷ ಟ್ರಂಪ್ನ ನೇತೃತ್ವದಲ್ಲಿ ಮತ್ತು ಅವ್ರ ಜೊತೆಲಿರ್ತಕ್ಕಂಥ ಇಡೀ ಮಂತ್ರಿ ಮಂಡಲವೂ ಸೇರಿದಂತೆ ಪುಂಡ ರಾಷ್ಟ್ರದ ರೀತಿಯಲ್ಲಿ ವರ್ತಿಸ್ತಾ ಇದೆ. ಪ್ರಜ್ಞಾವಂತ ಜನನೇ ಇಲ್ವಾ ಅಂತ ಇಲ್ಲ, ಅಮೇರಿಕದ ಒಳಗಡೆ ದೊಡ್ಡ ಪ್ರತಿಭಟನೆಗಳು ನಡೀತಿದ್ದಾವೆ ಟ್ರಂಪ್ನ ವಿರುದ್ಧ. ಲಕ್ಷಗಟ್ಟಲೆ ಜನ ಬೀದಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ. ಮತ್ತು ಈಗ ಮೊದಲ ಬಾರಿಗೆ, ಈಗ ನಿಮಗೆ ಗಮನದಲ್ಲಿರಬೇಕು, ಹಿಂದೆ ಇರಾಕ್ ಮೇಲೆ ದಾಳಿ ಮಾಡಿದಾಗ ಜಾರ್ಜ್ ಡಬ್ಲ್ಯೂ ಬುಷ್ ಅವನ ರೇಟಿಂಗ್ಸು ಭಾಳ ಜಾಸ್ತಿ ಇತ್ತು. ಇರಾಕ್ ಮೇಲೆ ಯುದ್ಧ ಮಾಡಿದ್ರಿಂದಾಗಿ ರೇಟಿಂಗ್ಸ್ ಜಾಸ್ತಿ ಇತ್ತು. ಯಾರಿಗೆ? ಜಾರ್ಜ್ ಡಬ್ಲ್ಯೂ ಬುಷ್ಗೆ, ಅಮೇರಿಕದ ಒಳಗಡೆಯಲ್ಲಿ. ಈಗ ಟ್ರಂಪ್ನ ರೇಟಿಂಗ್ಸ್ ಇದಾವಲ್ಲ, ಇರಾನ್ ಮೇಲೆ ದಾಳಿ ಮಾಡಿದ ಮೇಲೆ ಕುಸಿದೋಗಿದೆ. 30% ಸುತ್ತಮುತ್ತ ಇದೆ ಟ್ರಂಪ್ನ ಜನಪ್ರಿಯತೆ. ಅಂದರೆ ಜನಪ್ರಿಯತೆ ಕುಸಿತಾ ಇದೆ. ಅಮೇರಿಕದ ಜನ ಈ ಯುದ್ಧವನ್ನು ವಿರೋಧಿಸ್ತಾ ಇದ್ದಾರೆ. ಜನ ಮಾತ್ರ ಅಲ್ಲ, ಹಿಂದೆ ಬೇರೆ ಬೇರೆ ಯುದ್ಧಗಳಲ್ಲಿ ಭಾಗವಹಿಸಿದ್ದಂಥ ಜನರಲ್ಗಳು, ಮಿಲಿಟರಿಯ ಕಮಾಂಡರ್ಗಳು ಅವರು ಜಂಟಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಇತ್ತೀಚೆಗೆ. ಇಸ್ರೇಲ್ಗಾಗಿ ಅಮೇರಿಕ ಯುದ್ಧ ಮಾಡೋದು ಸರಿ ಇಲ್ಲ, ಅಮೇರಿಕದ ಸೈನಿಕರನ್ನು ಈ ರೀತಿ ಬಲಿ ಕೊಡುವಂಥದ್ದು ಯಾವುದೋ ಕಾರ್ಪೊರೇಟ್ ಕಂಪನಿಗಳಿಗೆ ಹಿತಾಸಕ್ತಿಗಾಗಿ ಮಾಡೋದು ಸರಿ ಇಲ್ಲ ಅಂತೇಳಿ ಬಹಿರಂಗವಾಗಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಮತ್ತು ಕೆಲವರಂತೂ ಈ ಟ್ರಂಪ್ ಅನ್ನೊಬ್ಬ ಹುಚ್ಚ ಅಂತೇಳಿ ಮಾತಾಡಿದ್ದಾರೆ. ಸೊ ಈ ಪ್ರಮಾಣಕ್ಕೆ ಪ್ರತಿರೋಧ ಇದೆ. ಆದರೆ ಅಧಿಕಾರ ಇವ್ರ ಕೈಯಲ್ಲಿ ಇದೆಯಲ್ಲ, ಹೀಗಾಗಿ ಅದನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಗಮನಿಸಬೇಕು. ಇದರೊಳಗಡೆಯಲ್ಲಿ ನೀವು ಇರಾನ್ನ ಮೇಲೆ ಮಾಡಿದಂಥ ದಾಳಿಗೆ ಇವ್ರು ಕೊಡ್ತಿರೋ ಕಾರಣ ಏನು ಅಂತ ನೀವು ಸ್ವಲ್ಪ ಯೋಚನೆ ಮಾಡಿ. ಅವ್ರು ಮೊದಲು ಹೇಳಿದ್ರು ಇರಾನ್ ಒಳಗಡೆಯಲ್ಲಿ ನ್ಯೂಕ್ಲಿಯರ್ ಬಾಂಬ್ಗಳನ್ನು ತಯಾರು ಮಾಡಲಿಕ್ಕೆ ಬೇಕಾದ ರೀತಿಯಲ್ಲಿ ಯುರೇನಿಯಮನ್ನು ಸಂಸ್ಕರಿಸ್ತಾ ಇದ್ದಾರೆ, ಉನ್ನತ ಮಟ್ಟಕ್ಕೆ ಸಂಸ್ಕರಿಸ್ತಾ ಇದ್ದಾರೆ. ಆದ್ದರಿಂದಾಗಿ ಜಗತ್ತಿಗೆ ಇದು ಅಪಾಯ ಇದೆ ಅಂತ ಈ ರೀತಿ ಹೇಳೋದೇನೆ ಒಂದು ಅಪಹಾಸ್ಯ. ಯಾಕೆ ಅಪಹಾಸ್ಯ ಅಂದರೆ, ನೀವು ಆಗಲೇ ಒಂದು ಮಾತು ಹೇಳಿದ್ರಲ್ಲ, ತಾವು ಹೊಂದಿರ್ಬೇಕು, ತಾವು ಅದ್ರ ಹತ್ರ ಇರುತ್ತೆ. ಈಗ ಅಮೇರಿಕದ ಹತ್ರ ಇರ್ತಕ್ಕಂಥ ಅಣ್ವಸ್ತ್ರಗಳನ್ನು ಜಗತ್ತನ್ನು ಕನಿಷ್ಠ ಅಂತಂದ್ರು ಒಂದು 20-30 ಬಾರಿ ಕೊಲ್ಲಲಿಕ್ಕೆ ಬೇಕಾಗಿರ್ತಕ್ಕ, ನಾಶ ಮಾಡಲಿಕ್ಕೆ ಬೇಕಾಗಿರ್ತಕ್ಕಷ್ಟು ಪ್ರಮಾಣದ ಅಣ್ವಸ್ತ್ರಗಳು ಅಮೇರಿಕದ ಹತ್ರ ಇದೆ, ರಷ್ಯಾದ ಹತ್ರ ಇದೆ, ಚೀನಾ ಹತ್ರ ಇದೆ, ಫ್ರಾನ್ಸ್ ಹತ್ರ ಇದೆ, ಇಸ್ರೇಲ್ ಹತ್ರ ಇದೆ, ಇಂಡಿಯಾ ಹತ್ರನೂ ಇದೆ, ಪಾಕಿಸ್ತಾನದ ಹತ್ರ ಇದೆ. ಹಿಂಗೆ ಹಲವಾರು ದೇಶಗಳು ಅಣ್ವಸ್ತ್ರಗಳು ಇಟ್ಕೊಂಡಿದ್ದಾವೆ. ಆದರೆ ಇರಾನ್ನು ಅಣ್ವಸ್ತ್ರ ಇಟ್ಕೋಬಾರ್ದು ಅನ್ನೋಂಥ ಧಮಕಿ ಯಾಕೆ? ನೀವು ಸಾವಿರಾರು ಅಣ್ವಸ್ತ್ರಗಳನ್ನ ಇಟ್ಕೋಬೋದು, ಅವ್ರ ಅಣ್ವಸ್ತ್ರದ ತಂತ್ರಜ್ಞಾನ ಬೆಳೆಸಲೇಬಾರ್ದು ಅಂತೇಳಿ ಧಮಕಿ ಕೊಡೋದು ಯಾಕೆ? ಭಾರತಕ್ಕೆ ಅಂತ ಧಮಕಿ ಕೊಟ್ಟರೆ ನಾವು ಒಪ್ತೀವ? ನೀವು ಅಣ್ವಸ್ತ್ರ ಬೆಳೆಸಬಾರ್ದು ಅಂತೇಳಿ ನಮಗೆ ಹೇಳಿದ್ರೆ ನಾವು ಒಪ್ತೀವ? ಇರಲಿ. 2ನೇ ಮಹಾಯುದ್ಧದಲ್ಲಿ ಅಮೇರಿಕ ಜಪಾನ್ ಮೇಲೆ ಅಣುಬಾಂಬ್ ಹಾಕಿದ ಮೇಲೆ ಜಾಗತಿಕವಾಗಿ ಒಂದು ದೊಡ್ಡ ಚಳುವಳಿ ಶುರುವಾಯಿತು.
ಅಣ್ವಸ್ತ್ರ ಅನ್ನುವಂಥದ್ದು ಮಾನವ ನಾಶಕಾಸ್ತ್ರ. ಅದು ಮನುಷ್ಯರನ್ನು ಸಾಮೂಹಿಕವಾಗಿ ನಾಶ ಮಾಡುವಂಥ ಇಂಥ ಶಸ್ತ್ರಾಸ್ತ್ರಗಳನ್ನು ದೇಶಗಳು ಉತ್ಪಾದನೆ ಮಾಡಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಹಲವಾರು ಚಳುವಳಿಗಳು ಬೆಳೆದವು. ಅದರ ಭಾಗವಾಗಿ ಒಂದು ಚಳುವಳಿ ಏನಂದರೆ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಅಂತ, ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದ ಅನ್ನುವಂಥದ್ದು. ದೊಡ್ಡ ರೀತಿಯಲ್ಲಿ ಎಲ್ಲ ದೇಶಗಳು ಇದಕ್ಕೆ ಸೈನ್ ಹಾಕಬೇಕು, ಅಣ್ವಸ್ತ್ರಗಳನ್ನು ಮಾಡಬಾರ್ದು ಅಂತೇಳಿ ಒಪ್ಪಂದಕ್ಕೆ ಸೈನ್ ಹಾಕಬೇಕು ಅಂತ ಭಾರತವೂ ಕೂಡ ಈ NPT ಅಂತ ಹೇಳ್ತೀವಲ್ಲ, ನಾನ್ ಪ್ರಾಲಿಫರೇಷನ್ ಟ್ರೀಟಿ, ಇದಕ್ಕೆ ನಾವು ಸೈನ್ ಹಾಕಿರುವಂಥ ಸದಸ್ಯ ರಾಷ್ಟ್ರ ಭಾರತ. ಜಗತ್ತಿನ ಎಲ್ಲ ದೇಶಗಳು ಸೈನ್ ಹಾಕವೆ ಇದಕ್ಕೆ. ಅಮೇರಿಕ ಇದುವರೆಗೂ ಸೈನ್ ಹಾಕಿಲ್ಲ NPTಗೆ. ಇದು ನೀವು ಗಮನಿಸಬೇಕಾದ್ರು. ಅಂದರೆ ಅವರು ಕೇರ್ ಮಾಡಲ್ಲ, ನಾವು ಅಣ್ವಸ್ತ್ರಗಳು ಇಟ್ಕೊಳ್ತೀವಿ, ಆದರೆ ನಮಗೆ ಧಮಕಿ ಹಾಕೋದು ನೀವು ಅಣ್ವಸ್ತ್ರ ಇಟ್ಕೋಬಾರ್ದು ಅಂತ. ಈಗ ಇರಾನ್ಗೆ ಅದನ್ನೇ ಹೇಳ್ತಿದ್ದಾರೆ. ಆದರೆ ವಿಶೇಷ ನೀವು ಇಲ್ಲಿ ಗಮನಿಸ್ರಿ, ಇರಾನ್ ಜೊತೆಯಲ್ಲಿ ಕಳೆದ ವರ್ಷ ಜೂನಲ್ಲಿ 12 ದಿನಗಳು ಯುದ್ಧ ಮಾಡಿದ್ರು. ಹೌದಲ್ಲ? ಯುದ್ಧ ಮಾಡಕ್ಕೆ ಮುಂಚೆ ಇರಾನ್ ಜೊತೆಯಲ್ಲಿ ಮಾತುಕತೆ ನಡೀತಾ ಇತ್ತು. ಮಾತುಕತೆ ಏನು? ಈಗ ಅಂತಾರಾಷ್ಟ್ರೀಯವಾಗಿ ಯಾವುದೇ ದೇಶ ಅಣ್ವಸ್ತ್ರಗಳನ್ನ ಡೆವಲಪ್ ಮಾಡಬಾರ್ದು ಅನ್ನೋಂಥ ಕಾರಣಕ್ಕಾಗಿ ವಿಶ್ವಸಂಸ್ಥೆಯ ಭಾಗವಾಗಿಯೇ ಇರತಕ್ಕಂಥ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅನ್ನುವಂಥ ಒಂದು ಸಂಸ್ಥೆ ಇದೆ, IAEA ಅಂತೇಳಿ. ಇವ್ರ ಕೆಲಸ ಏನು ಅಂತಂದರೆ, ಯಾವುದಾದ್ರೂ ದೇಶ ಅಣ್ವಸ್ತ್ರ ಬೆಳೆಸ್ತಾ ಇದೆಯೋ ಇಲ್ಲವೋ, ಆ ಪ್ರಮಾಣಕ್ಕೆ ಯುರೇನಿಯಮನ್ನು ಸಂಸ್ಕರಿಸಿ ಬೆಳೆಸ್ತಾ ಇದೆಯೋ ಇಲ್ಲವೋ ಅಂತ ನೇರವಾಗಿ ಆ ಅಣು ಘಟಕಗಳಿಗೆ, ಸೆಂಟರ್ಗಳಿಗೆ ಭೇಟಿ ಕೊಡೋದು, ಪರಿಶೀಲನೆ ಮಾಡೋದು, ಅದಕ್ಕೆ ಮುಕ್ತ ಅವಕಾಶ ಕೊಡುವಂಥ ಒಂದು ಪದ್ಧತಿ ಇದೆ. ಈ IAEA ಭಾರತಕ್ಕೂ ಕೂಡ ಭೇಟಿ ಕೊಡುತ್ತೆ. ಈಗ ನಾವು ಅಣು ವಿದ್ಯುತ್ ತಯಾರು ಮಾಡ್ತೀವಿ. ಈಗ ನಮ್ಮಲ್ಲಿ ಬಾಂಬೆಯಲ್ಲಿ ಟ್ರಾಂಬೆಲ್ನ ಅಣು ವಿದ್ಯುತ್ ತಯಾರು ಮಾಡ್ತೀವಿ, ಕರ್ನಾಟಕದ ಕೈಗಾದಲ್ಲಿ ಅಣು ವಿದ್ಯುತ್ ತಯಾರು ಮಾಡ್ತೀವಿ. ನೀವು ಅಣು ವಿದ್ಯುತ್ ತಯಾರು ಮಾಡೋವರೆಗೂ ಯುರೇನಿಯಮನ್ನು ಸಂಸ್ಕರಿಸೋದಕ್ಕೆ ಅವಕಾಶ ಇದೆ, ಅಥವಾ ಆ ರೀತಿ ಜನೋಪಯೋಗಿ ಕೆಲಸಗಳಿಗೆ ಬಳಸೋಕ್ಕೆ ಅವಕಾಶ ಇದೆ. ನೀವು ಅಷ್ಟು ಮಾತ್ರ ಮಾಡ್ತಿದ್ದೀರಾ ಅಥವಾ ಅದಕ್ಕಿಂತ ಬೇರೆ ರೀತಿ ಮಾಡ್ತಿದ್ದೀರಾ ಅಂತ ಪರಿಶೀಲನೆ ಮಾಡೋಕ್ಕೆ IAEA ಬಂದು ಪರಿಶೀಲನೆ ಮಾಡೋಕ್ಕೆ ಅವಕಾಶ ಇದೆ. ಇರಾನ್ ಮತ್ತು ಅಮೇರಿಕ ಮಾತುಕತೆ ಮಾಡುವಾಗ ಕಳೆದ ವರ್ಷ ಕೂಡ ಅವರು IAEAಗೆ ನಾವು ಮುಕ್ತವಾಗಿ ಬಾಗಿಲು ತೆಗೆದಿದ್ದೀವಿ, ಬಂದು ಪರಿಶೀಲನೆ ಮಾಡಬಹುದು ಅಂತ ಹೇಳಿ ಇರಾನ್ ಹೇಳಿದೆ. ಇನ್ನೇನು ಮಾತುಕತೆ ಮುಗಿಬೇಕು ಅನ್ನುವಂಥದ್ದಕ್ಕೆ ಮುಗಿಯೋದಕ್ಕೆ ಮುಂಚೆ ದಾಳಿ ಮಾಡಿದ್ರು, ಇರಾನ್ ಮೇಲೆ ಯುದ್ಧ ಮಾಡಿದ್ರು. 12 ದಿನ ಯುದ್ಧ ಮಾಡಿದ್ರು ಕಳೆದ ಬಾರಿ. ಮತ್ತೆ ಈಗ ಈ ಯುದ್ಧ ಮಾಡೋಕ್ಕೆ ಮುಂಚೆ ಮಾತುಕತೆ ನಡೀತಿತ್ತು ಒಮಾನ್ನ ಮಧ್ಯಸ್ಥಿಕೆಯಲ್ಲಿ. ಅಮೇರಿಕ ಮತ್ತು ಇರಾನ್ನ ಅಧಿಕಾರಿಗಳು ಮಾತುಕತೆ ಮಾಡ್ತಿದ್ರು. ಒಮಾನ್ನ ಮಧ್ಯಸ್ಥಿಕೆ ವಹಿಸಿದಂಥ ಅವ್ರು ಏನು ಹೇಳಿದರು, ಆಲ್ಮೋಸ್ಟ್ ನಾವು ಒಪ್ಪಂದಕ್ಕೆ ಬರೋ ಸ್ಥಿತಿಗೆ ಬಂದಿದ್ದೇವೆ ಅಂತೇಳಿ ಹೇಳಿದಂಥ ಮಾರನೇ ದಿನನೇ ದಾಳಿ ಮಾಡಿದ್ರು. ಇಲ್ಲಿ ನೀವು ಗಮನಿಸಬೇಕಾಗಿರೋ ಒಂದು ವಿಧಾನ ಇದೆ. ಮಾತುಕತೆ ಮಾಡೋದು, ಇರಾನ್ ಅದಕ್ಕೆ ಸಾಧ್ಯ ಆದಷ್ಟು ಬಗ್ಗುತ್ತೆ ಅನ್ನೋಂಥ ಪರಿಸ್ಥಿತಿ ಬರ್ತಿದ್ದಾಗ್ಲೇನೆ ಇರಾನ್ ಒಪ್ಕೊಳ್ಳೋಕೆ ತಯಾರಿದ್ರು ದಾಳಿ ಮಾಡೋದು. ಅಂದರೆ ಇಸ್ರೇಲ್ಗೆ ಇರಾನ್ ಮತ್ತು ಅಮೇರಿಕದ ಜೊತೆ ಈ ಒಪ್ಪಂದಗಳು ಏರ್ಪಡಿಸೋದು ಸಂಪೂರ್ಣವಾಗಿ ಇಷ್ಟ ಇಲ್ಲ. ಯಾಕೆಂದ್ರೆ ಒಪ್ಪಂದ ಏರ್ಪಟ್ಬಿಟ್ರೆ ಅವರೆಲ್ಲರೂ ಬಾಧ್ಯಸ್ಥರಾಗ್ಬಿಡ್ತಾರೆ, ಅದಕ್ಕೆ ಒಪ್ಪಂದ ಆಗಬಾರ್ದು ಅಂತೇಳಿ ಈ ಸುಳ್ಳುಗಳನ್ನು ಹೇಳಿ ಪ್ರಚಾರ ಮಾಡಿ ದಾಳಿಗಳನ್ನು ಮಾಡೋದಕ್ಕೆ ಅದನ್ನು ಒಂದು ಬಳಸ್ತಾ ಇದ್ದಾರೆ. ಈಗ ಅಸಲಿಗೆ ಇರಾನ್ ಪದೇ ಹೇಳ್ತಾ ಇದೆ, ನಾವು ಅಣ್ವಸ್ತ್ರಗಳ ಸ್ವರೂಪಕ್ಕೆ ಎನ್ರಿಚ್ ಮಾಡ್ತಾ ಇಲ್ಲ ಯುರೇನಿಯಮನ್ನು ಅಂತ. ನೀವು ಒಪ್ಪಂದ ಮಾಡಿಕೊಂಡು ಅದನ್ನು ಒಂದು ದೇಶವನ್ನು ಸಹಜವಾಗಿ ಜೊತೆ ಸೇರಿಸ್ಕೊಂಡು ಅಂತಾರಾಷ್ಟ್ರೀಯ ಒಡಂಬಡಿಕೆಗಳಿಗೆ ಒಳಪಡಿಸಿ ತನಿಖೆಗೆ ಅವಕಾಶ ಇಟ್ಕೊಂಡು ಮಾಡಿದ್ರೆ ಅವರು ಕೂಡ ಅದಕ್ಕೆ ಸಹಕಾರ ಕೊಡ್ತಾರೆ. ನೀವು ಒಪ್ಪಂದ ಆಗೋದಕ್ಕೇನೆ ಬಿಡದಿರ ಮತ್ತೆ ದಾಳಿಗಳು ಮಾಡಿ ನಾಶ ಮಾಡ್ತಾ ಇದ್ರೆ ಯಾವ ದೇಶಗಳು ಸುಮ್ಮನೆ ಇರ್ತವೆ? ನಾವಾದರೆ ಸುಮ್ಮನೆ ಇರ್ತೀವಾ? ಸಾಧ್ಯ ಇಲ್ಲ. ಸೊ ಇದು ಒಂದು ಸಮಸ್ಯೆ ಇದೆ ಇದರೊಳಗಡೆಯಲ್ಲಿ. ಆದರೆ ಅವ್ರು ಯಾಕೆ ದಾಳಿ ಮಾಡ್ತಿದ್ದಾರೆ ಮತ್ತೆ? ನಾನು ಆಗಲೇ ಹೇಳ್ದಂಗೆ ಅವರಿಗೆ ಒಪ್ಪಂದ ಬೇಕಾಗಿಲ್ಲ. ಇರಾನು ಶಾಂತಿಯುತವಾಗಿ ತನ್ನ ಅಣ್ವಸ್ತ್ರದ ಅಣು ತಂತ್ರಜ್ಞಾನವನ್ನು ಬೆಳೆಸ್ಕೊಳ್ಳುವಂಥದ್ದು ಅವರಿಗೆ ಬೇಕಾಗಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾದ್ರೆ, ಅದರಿಂದಾಗಿ ದಾಳಿ ಮಾಡಿದ್ದು, ಕೊಂದಿದ್ದು ಖೊಮೇನಿಯನ್ನು ಅನ್ನುವಂಥದ್ದನ್ನು. ಇರಾಕ್ ಮೇಲೆ ಏನು ಹೇಳಿದ್ರು ನೀವು ನೆನಪಿಸ್ಕೊಳ್ರಿ. ಸದ್ದಾಮ್ ಹುಸೇನ್ನ ಜಾಗತಿಕ ಭಯೋತ್ಪಾದಕ ಅಂತ ಬಿಂಬಿಸಿದ್ರು. ಇರಾಕ್ ಒಳಗಡೆಯಲ್ಲಿ ಸಮೂಹ ನಾಶಕಾಸ್ತ್ರಗಳಿದ್ದಾವೆ ಅಂತೇಳಿ ಪ್ರಚಾರ ಮಾಡಿದ್ರು. ಯಾರು? ಜಾರ್ಜ್ ಡಬ್ಲ್ಯೂ ಬುಷ್ ಅಧ್ಯಕ್ಷನಾಗಿದ್ದಾಗ. ಏನದಕ್ಕೆ ದಾಖಲೆ, ಸಾಕ್ಷಿಗಳೇ ಇರಲಿಲ್ಲ. ಅವ್ರು ಹೇಳಿದ ಮೇಲೆ ನೀವು ಜಗತ್ತು ಒಪ್ಕೋಬೇಕು ಅನ್ನೋಂಥದ್ದು ಎಲ್ಲ ಮೀಡಿಯಾಗಳಲ್ಲೂ ಅದು ಬರುತ್ತೆ. ನಾವು ಹೇಳ್ತಿದ್ದೀವಿ, ನೀವು ಒಪ್ಕೋಬೇಕು. ಏನು ಪ್ರೂಫ್ ಏನಿದೆ? ಇಲ್ಲ. ಅದ ಹೆಸರಲ್ಲಿ ಏನು ಮಾಡಿದ್ರು? ಸದ್ದಾಮ್ ಹುಸೇನನ್ನು ಕೊಂದ್ರು, ಇಡೀ ಇರಾಕನ್ನು ನೆಲಸಮ ಮಾಡಿದ್ರು. ಇವತ್ತು ಇರಾಕ್ನ ತೈಲ ಬಾವಿಗಳು ಯಾರ ನಿಯಂತ್ರಣದಲ್ಲಿದ್ದಾವೆ? ಎಲ್ಲ ಅಮೇರಿಕದ ಕಂಪನಿಗಳು, ಯುರೋಪಿಯನ್ ಕಂಪನಿಗಳ ನಿಯಂತ್ರಣದಲ್ಲಿದ್ದಾವೆ.
ಓಕೆ ಓಕೆ ಹಿಂದೆ ಒಬ್ಬ ಜಾರ್ಜ್ ಬುಷ್ನ ಇದ್ರ ಆ ಕಾಲದಲ್ಲಿ ಇನ್ನೊಬ್ಬ ಡಿಕ್ ಚೆನಿ ಅಂತ ಒಬ್ಬ ಇದ್ದ, ಅಮೆರಿಕದ ಉಪಾಧ್ಯಕ್ಷ. ಅವನು ಸ್ವತಃ ಅವನದೇನೆ ಒಂದು ತೈಲ ಕಂಪನಿ ಇತ್ತು. ಓಕೆ 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 ಅವರೆಲ್ಲರೂ ಅಲ್ಲಿ ಪಾಲ್ದಾರರೇ, ಪಾಲ್ದಾರ. ಓಕೆ ಓಕೆ ಬಿಸ್ನೆಸ್. ಕಾರ್ಪೊರೇಟ್ಗಳವರೆಲ್ಲ. ಓಕೆ. ಆಗ ಇಡೀ ಇರಾಕ್ ಇವತ್ತು ಅಮೆರಿಕದ ವಶ ಆಗೋಗಿದೆ. ಅಲ್ಲಿನ ತೈಲ ಸಂಪತ್ತೆಲ್ಲವೂ ಅಮೆರಿಕದ ವಶ ಆಗೋಗಿದೆ. ಆದರೆ ಇದುವರೆಗೂ ಅಲ್ಲಿ ಸಮೂಹ ನಾಶಕ ಅಸ್ತ್ರಗಳಿತ್ತು ಅಂತೇಳಿ ಒಂದು ಸಣ್ಣ ಪುರಾವೆಯನ್ನು ಅವರು ಕೊಟ್ಟಿಲ್ಲ ಜಗತ್ತಿಗೆ. ಆದರೆ ಇಡೀ ದೇಶವನ್ನೇ ನಾಶ ಮಾಡಿದ್ರು, ಕೊಂದ್ರು ಸದ್ದಾಮ್ ಹುಸೇನ್. ಇವತ್ತು ಇರಾನ್ ಬಗ್ಗೆನೂ ಅದನ್ನೇ ಅವ್ರು ಹೇಳ್ತಿರುವಂಥದ್ದು. ಇವ್ರ ಹತ್ರ ಏನೂ ದಾಖಲೆಗಳಿಲ್ಲ ಹೇಳಲಿಕ್ಕೆ. ನಾವು ಹೇಳ್ತಿದ್ದೀವಿ, ನೀವು ಒಪ್ಕೋಬೇಕು ಅಂತಾರೆ ಅವರು. ಸೊ ಆ ರೀತಿಯಂಥ ದಾರ್ಷ್ಟ್ಯ, ಅಹಂಕಾರ, ಈ ದರ್ಪ ಏನಿದೆ ಜಾಗತಿಕವಾಗಿ, ನಾನು ಏನು ಬೇಕಾದ್ರೂ ಮಾಡಬಲ್ಲೆ, ನೀವು ಅದನ್ನು ಸಹಿಸ್ಕೋಬೇಕು ಅನ್ನೋಂಥ ರೀತಿಯ ಅಹಂಕಾರದ ವರ್ತನೆ. ಆ ಕಾರಣಕ್ಕಾಗಿ ನಾನು ಹೇಳಿದ್ದು, ಇವತ್ತು ಅಮೇರಿಕ ಜಾಗತಿಕ ಭಯೋತ್ಪಾದಕ ರಾಷ್ಟ್ರವಾಗಿ ಪರಿಣಮಿಸಿದೆ. ಒಂಥರ ಊರ್ಗೌಡ್ರೆಲ್ಲ ಮಾಡ್ತಿರ್ತಾರಲ್ಲ, ಜಮೀನ್ದಾರಕ್ಕೆ ಗತ್ತಿನಿಂದ ಒಂದು ಅಟ್ಟಹಾಸ ಮೆರೆಯೋ ಥರ ದುರ್ಬಲ ರಾಷ್ಟ್ರಗಳನ್ನೆಲ್ಲ ಹಿಡಿತೆಗೆದುಕೊಳ್ಳೋದು. ಬಟ್ ಇದಕ್ಕೀಗ ಒಂದು ಕಡಿವಾಣ ಹಾಕೋದು ಹೇಗೆ ಅಂತ. ಯಾರು ಬೇಕಾದ್ರೂ ನಾವು ನಾಳೆ ಭಾರತಕ್ಕೂ ಬರ್ಬೋದು, ನಮ್ಮ ಬಾಗಿಲಿಗೆ ಬರ್ಬೋದು. ಯಾಕೆ ಚೀನಾ, ರಷ್ಯಾ ರಾಷ್ಟ್ರಗಳು ಈಗ ಅವು ಕೂಡ ಬಲಿಷ್ಠ ರಾಷ್ಟ್ರಗಳು, ಅಥವಾ ಭಾರತನೂ ನಾವು ಆ ಪಟ್ಟಿಯಲ್ಲಿ ನೋಡಿದ್ರೆ ಇವೆಲ್ಲ ಯಾಕೆ ಒಂದು ರೀತಿಯಲ್ಲಿ ಮುಗುಮ್ಮಾದ ವರ್ತನೆಯನ್ನು ತೋರ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಅಂತ. ಈಗ ನಾನು ನಿಮಗೆ ಭಾರತದ್ದೊಂದು ಪರಿಸ್ಥಿತಿಯನ್ನು ನಾವು ಭಾಳ ಆತಂಕದಿಂದ ಗಮನಿಸಬೇಕಾಗಿದೆ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ವರ್ತನೆ ಮತ್ತು ಈ ಸರ್ಕಾರದ ನಡವಳಿಕೆಗಳು ಭಾರತದ ಸಾರ್ವಭೌಮತೆಯನ್ನು, ಘನತೆಯನ್ನು, ನಮಗಿದುವರೆಗೂ ಜಾಗತಿಕವಾಗಿರುವಂಥ ಗೌರವವನ್ನು ಎಷ್ಟು ಬೇಗ ಮಣ್ಣು ಪಾಲು ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಿದೆ ಅಂತಂದರೆ ನಾಚಿಕೆಗೇಟಿನ ವಿಚಾರ ಅದು ನಮಗೆ. ನೀವು ಗಮನಿಸಿ, ಇರಾನ್ ಮೇಲೆ ಇಸ್ರೇಲ್ ಅಮೇರಿಕ ದಾಳಿ ಮಾಡೋದಕ್ಕೆ 40 ಗಂಟೆಗೆ ಮೊದಲು ಇಸ್ರೇಲ್ ಭೇಟಿ ಭಾರತದ ಪ್ರಧಾನಿ ಇಸ್ರೇಲಿಗೆ ಭೇಟಿ ಕೊಡ್ತಾರೆ. ಯಾಕೆ ಭೇಟಿ ಕೊಡ್ತಾರೆ ಅಂತ ಅಗತ್ಯ ಏನಿತ್ತು ತುರ್ತಾಗಿ? ಅದ್ರ ಯಾವುದು ಮೀಡಿಯಾ ಜಗತ್ತಲ್ಲಿ, ಇಡೀ ಜಗತ್ತಲ್ಲಿ ಚರ್ಚೆ ಆಗ್ತಿತ್ತು, ಇರಾನ್ ಮೇಲೆ ದಾಳಿ ಮಾಡೋ ಸಾಧ್ಯತೆಗಳಿದಾವೆ, ಯುದ್ಧ ಮಾಡೋ ಸಾಧ್ಯತೆಗಳಿದಾವೆ ಅಂತೇಳಿ. ಅಂಥ ಸಂದರ್ಭದಲ್ಲಿ ಭಾರತ ಅಲ್ಲಿ ಹೋಗಿದ್ದೆ ಯಾಕೆ ಅನ್ನೋಂಥ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಓದ್ರಿ ಇವರು, ಕೇಳಿದ್ರೆ ಹೇಳೋದು ಇಲ್ಲ ಅವರು, ಯಾವ ಮೀಡಿಯಾಕ್ಕೂ ಏನು ಹೇಳಲ್ಲ. ಓದಿ ಹೋಗಿ ಏನು ಮಾಡಿದ್ರು, ನೀವು ಅದನ್ನು ಗಮನಿಸಬೇಕಾಗಿರೋದು. ಅಲ್ಲಿ ಅವರು ಭಾಷಣ ಮಾಡುವಾಗ ಬಹಳ ಆತಂಕದ ವಿಚಾರ, ಭಾರತದ ಘನತೆಯ ಪ್ರಶ್ನೆ ಇದು. ಅವರು ಇಸ್ರೇಲ್ ಮೇಲೆ ಹಮಾಸ್ ಬಂಡುಕೋರರು ಮಾಡಿದಂಥ ದಾಳಿ ಅದನ್ನು ತೀವ್ರವಾಗಿ ಖಂಡಿಸಿದ್ದು ಸರಿ. ಆದರೆ ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಈಗಲೂ ಈ ಕ್ಷಣಕ್ಕೂ ಪ್ಯಾಲೆಸ್ಟೈನು, ಗಾಜಾದಲ್ಲಿ ನಡೆಸ್ತಿರ್ತಕ್ಕಂಥ ಮಾರಣ ಹೋಮ, ಗಾಜಾದ ಪಟ್ಟಿ ಅಂತ ಹೇಳೋದು ಮಾತಾಡೋ 75,000ಕ್ಕೂ ಹೆಚ್ಚು ಮಕ್ಕಳು, ಮಹಿಳೆಯರು, ಮುದುಕರು ಎಲ್ಲರನ್ನು ಕೊಂದಿದಾರಲ್ಲ. ಆಸ್ಪತ್ರೆಗಳನ್ನ ನಾಶ ಮಾಡಿದ್ದಾರೆ, ನೆಲಸಮ ಮಾಡಿದ್ದಾರೆ, ಶಾಲೆಗಳು ಸಂಪೂರ್ಣವಾಗಿ ನೆಲಕಚ್ಚಿದ್ದಾವೆ, ಆಹಾರದ ಕೊರತೆ ಇದೆ. ಒಂಥರ ರೀತಿ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಅಂತ ಹೇಳ್ತೀವಲ್ಲ, ಆ ಪರಿಸ್ಥಿತಿ ಪ್ಯಾಲೆಸ್ಟೈನಲ್ಲಿ ಇದೆ. ಭಾರತದ ಪ್ರಧಾನಿಗೆ ಅದನ್ನು ಖಂಡಿಸಬೇಕು ಅಂತೇಳಿ ಅನಿಸ್ಲಿಲ್ಲಲ್ಲ, ಒಂದು ಬಗ್ಗೆ ಅದರ ಬಗ್ಗೆ ತುಟಿಕ್ ಪಿಟಿಕ್ ಅನ್ನಲಿಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಇದು ಬಹಳ ಅವಮಾನಕರವಾದಂಥ ಸಂಗತಿ ಭಾರತದ ವಿಚಾರಕ್ಕೆ. ಇಷ್ಟು ದೊಡ್ಡ ನರಮೇಧ ನಡೆದಿದೆ. ಮತ್ತು ಈ ಕಾರಣಕ್ಕಾಗಿ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಯಾರಿದ್ದಾರೆ, ಅವರನ್ನು ವಾರ್ ಕ್ರಿಮಿನಲ್ ಅಂತೇಳಿ ಕರೆಯಲಾಗಿದೆ. ಇವತ್ತು ಯುದ್ಧಾಪರಾಧಿ ಅಂತ ಕರೆಯಲಾಗಿದೆ. ಯಾವುದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹೇಳ್ತಾ ಇದೆ, ಈಸ್ ಎ ವಾರ್ ಕ್ರಿಮಿನಲ್, ಅವನನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು ಅಂತೇಳಿ ಹೇಳ್ತಾ ಇದೆ. ಅಂಥ ಒಬ್ಬ ವಾರ್ ಕ್ರಿಮಿನಲ್ ಜೊತೆಯಲ್ಲಿ ನೀವು ಹೋಗಿ ಆಲಿಂಗನ ಮಾಡಿಕೊಂಡು ಪ್ಯಾಲೆಸ್ಟೈನ್ ಮೇಲೆ ಮಾಡ್ತಿರ್ತಕ್ಕಂಥ ಇಂಥ ದುರಾಕ್ರಮಣ, ದಾಳಿ, ನಾಶ, ಅದನ್ನು ಒಂದು ಶಬ್ದದಲ್ಲೂ ಖಂಡಿಸದೇನೆ ಇಸ್ರೇಲ್ ಮೇಲೆ ಆಡಿದಂಥ ದಾಳಿಯನ್ನು ಖಂಡಿಸಿ ನೀವು ಬಂದರೆ ಏನು ತೋರಿಸ್ತೀರಿ ಜಗತ್ತಿಗೆ? ಜಾಗತಿಕವಾಗಿ ಏನಾಗುತ್ತೆ ನಮ್ಮ ದೇಶ? ವಿಶ್ವಗುರು ಹೆಂಗಾಗಕ್ಕೆ ಸಾಧ್ಯ? ಇದು ಒಂದು. ಎರಡನೇದು, ಅದಾದ ಮೇಲೂ ಕೂಡ ಇರಾನ್ನ ಖೊಮೇನಿಯನ್ನು ಕೊಂದರು. ಈಗಲೂ ಕೊಂದು 5 ದಿನದವರೆಗೂ ಕೂಡ ಖೊಮೇನಿಯನ್ನು ಕೊಂದಿದ್ದು ಸರಿ ಇಲ್ಲ ಅಂತೇಳಿ ಖಂಡಿಸುವಂಥ ನಿರ್ಣಯವನ್ನು ಭಾರತ ಅಂಗೀಕರಿಸಲಿಲ್ಲ.